ವಿವಾಹಪೂರ್ವ ದೈಹಿಕ ಸಂಬಂಧಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎಚ್ಚರಿಕೆಯನ್ನು ನೀಡಿದೆ. ಸಂಬಂಧಗಳು ಆತುರದಲ್ಲಿ ಬೆಳೆಯುವಂಥ ಮತ್ತೆ ಬದ್ಧತೆ ಕಡಿಮೆ ಇರುವಂಥ ಈ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ಯುವ ಜನರಿಗೆ ನೀಡಿರುವಂಥ ಈ ಎಚ್ಚರಿಕೆ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಯುವಕರು ಮತ್ತು ಯುವತಿಯರಿಗೆ ಎಚ್ಚರಿಕೆಯನ್ನು ನೀಡಿರುವಂಥ ಕೋರ್ಟ್, ಒಬ್ಬ ಹುಡುಗ ಮತ್ತು ಹುಡುಗಿ ಮದುವೆಗೂ ಮೊದಲು ಸಂಪೂರ್ಣ ಅಪರಿಚಿತರ ಹಾಗೆ ಇರೋದೇ ಒಳ್ಳೆಯದು, ಮತ್ತು ವಿವಾಹ ಪೂರ್ವ ಸಂಬಂಧಗಳಲ್ಲಿ ತೊಡಕೊಳ್ಳೋ ಮೊದಲು ಎಚ್ಚರಿಕೆ ಬಹಳ ಅಗತ್ಯ ಅಂತ ಹೇಳಿದೆ. ಮದುವೆಗೂ ಮೊದಲು ದೈಹಿಕ ಸಂಬಂಧದಿಂದ ದೂರ ಇರೋದು ಸೂಕ್ತ ಅಂತ ನ್ಯಾಯಾಧೀಶರಾದಂಥ BV ನಾಗರತ್ನ ಮತ್ತು ಉಜ್ಜಲ್ ಭುಯಾನ್ ಅವರನ್ನು ಒಳಗೊಂಡಂಥ ಪೀಠ ಹೇಳಿದೆ. ಮದುವೆಯ ಸುಳ್ಳು ಭರವಸೆಯನ್ನು ನೀಡಿ ಅತ್ಯಾಚಾರ ಎಸಗಿದಂಥ ಆರೋಪ ಹೊತ್ತಿರುವಂಥ ವ್ಯಕ್ತಿಯೊಬ್ಬರ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮದುವೆಗೂ ಮೊದಲು ಪರಸ್ಪರರು ಸಂಪೂರ್ಣ ಅಪರಿಚಿತರಾಗಿರ್ತಾರೆ ಅನ್ನೋದನ್ನ ಮರಿಬಾರದು ಅಂತ ಕೋರ್ಟ್ ಹೇಳಿದೆ. ಸಂಬಂಧ ಎಷ್ಟೇ ಗಾಢವಾಗಿದ್ರೂ ಕೂಡ ವಿವಾಹಕ್ಕೂ ಮುನ್ನ ಇಂತಹ ದೈಹಿಕ ಸಂಬಂಧಗಳಲ್ಲಿ ತೊಡಗೋದು ಅಪಾಯಕಾರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೋರ್ಟ್ ನೀಡಿದೆ. ಮದುವೆ ಆಗುವುದಾಗಿ ನಂಬಿಸಿದಂಥ ವ್ಯಕ್ತಿಯ ಜೊತೆಗೆ ಮಹಿಳೆ ದುಬೈಗೆ ಜೊತೆಯಾಗಿ ಪ್ರಯಾಣಿಸಿದಾಗ ಅಲ್ಲಿ ಆತ ಮದುವೆ ಆಗುವಂಥ ಒಂದು ಭರವಸೆಯನ್ನು ನೀಡಿ ದೈಹಿಕ ಸಂಬಂಧವನ್ನು ಬೆಳೆಸಿದಾಗಿ ದೂರಲಾಗಿದೆ. ಆತನೊಂದಿಗೆ ದುಬೈಗೆ ಪ್ರಯಾಣಿಸುವಷ್ಟರ ಮಟ್ಟಿಗೆ ಆಕೆ ಅವನನ್ನು ನಂಬಿದ್ದಾದರೂ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೋರ್ಟ್ ಎತ್ತಿದೆ. ಈ ಪ್ರಕರಣದ ಸ್ವರೂಪವನ್ನು ಗಮನಿಸಿದ ಪೀಠ, ಇದು ಮೇಲ್ನೋಟಕ್ಕೆ ಪರಸ್ಪರರ ಒಪ್ಪಿಗೆಯಿಂದ ನಡೆದಂಥ ಸಂಬಂಧದ ಹಾಗೆ ಕಾಣ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದೆ. ಒಂದು ವೇಳೆ ಮದುವೆಯ ವಿಚಾರದಲ್ಲಿ ಅಷ್ಟೊಂದು ಕಟ್ಟುನಿಟ್ಟು ಪಾಲಿಸೋದಾಗಿದ್ರೆ ಮದುವೆಗೂ ಮೊದಲೇನೆ ದುಬೈಗೆ ಹೋಗುವಂಥ ಅಗತ್ಯ ಇರಲಿಲ್ಲ ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಹೇಳಿದ್ದಾರೆ. ನಾವು ಹಳೆಯ ಸಂಪ್ರದಾಯ ಆಗಿರಬಹುದು, ಆದರೆ ಸಂಬಂಧ ಎಷ್ಟೇ ಗಾಢವಾಗಿದ್ರೂ ಮದುವೆಗೂ ಮುನ್ನ ದೈಹಿಕ ಸಂಬಂಧದಲ್ಲಿ ತೊಡಕೊಳ್ಳೋದಕ್ಕೆ ಹೇಗೆ ಒಬ್ರಿಗೊಬ್ರು ಒಪ್ಕೊಳ್ತಾರೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಹೇಳಿದ್ದಾರೆ. ನಾವು ಹಳೆಯ ಕಾಲದವರೇ ಆಗಿರಬಹುದು, ಆದರೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಮದುವೆಗೂ ಮೊದಲು ಯಾರನ್ನು ನಂಬಬಾರದು ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಯುವ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಇಂತಹ ಪ್ರಕರಣಗಳಲ್ಲಿ ಕೇವಲ ಶಿಕ್ಷೆಯ ಮೇಲೆ ಗಮನ ಹರಿಸೋ ಬದಲು ಮಧ್ಯಸ್ಥಿಕೆಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋದು ಸೂಕ್ತ ಅಂತ ಸಲಹೆಯನ್ನು ನೀಡಿದ್ದಾರೆ. ಯಾರನ್ನು ಕೂಡ ಮದುವೆಗೆ ಮುಂಚಿತವಾಗಿ ಕುರುಡಾಗಿ ನಂಬಬಾರದು ಅಂತ ಎಚ್ಚರಿಸಿರುವಂಥ ಕೋರ್ಟ್, ಆರೋಪಿ ಮತ್ತು ಸಂತ್ರಸ್ತೆಯ ನಡುವೆ ಸಂಧಾನದ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸೋದಕ್ಕೆ ಸೂಚಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಸ್ವತಃ ಶಿಕ್ಷೆ ನೀಡೋದಕ್ಕೆ ನಿರಾಕರಿಸಿದ್ದು ಸಂಧಾನದ ದಾರಿಯನ್ನು ಸೂಚಿಸಿದೆ ಅನ್ನೋದನ್ನು ಗಮನಿಸಬೇಕು. ಸಮಾಜದಲ್ಲಿ ಶಾಂತಿ ಮತ್ತು ನೈತಿಕತೆಯನ್ನು ಬಯಸುವಂಥ ಯಾರಿಗೇ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಈ ಒಂದು ಎಚ್ಚರಿಕೆ ಸಮಯೋಚಿತ ಮತ್ತು ಪ್ರಸ್ತುತ ಅಂತ ಸಹಜವಾಗಿಯೇ ಅನಿಸುತ್ತೆ. ಅದರಲ್ಲೂ ಅಕ್ರಮ ಸಂಬಂಧಗಳು ಹೆಚ್ಚಾಗಿ ಕುಟುಂಬಗಳು ಒಡೆಯುವ, ಸಾಮಾಜಿಕ ಅವ್ಯವಸ್ಥೆ ತಲೆದೂರ್ತಾ ಇರುವಂಥ, ಕೊಲೆಗಳಂಥ ಅಪರಾಧ ನಡೀತಾ ಇರುವಂಥ ಈ ಹೊತ್ತಿನಲ್ಲಿ ವಹಿಸಬೇಕಾದಂಥ ಎಚ್ಚರಿಕೆಯ ಬಗ್ಗೆ ಈ ತೀರ್ಪು ನೆನಪಿಸುತ್ತೆ. ಉದಾರವಾದ ಮತ್ತು ಪ್ರಗತಿಪರತೆಯ ಸೋಗಿನಲ್ಲಿ ನಡೀತಾ ಇರುವಂಥ ನೈತಿಕ ಮತ್ತು ಲೈಂಗಿಕ ಅವ್ಯವಸ್ಥೆಯ ಬಗ್ಗೆ ಕಂಡ್ರೂ ಕಾಣದಂತಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನಟಿಸೋದು ಆತ್ಮವಂಚನೆಗೆ ಸಮಾನವಾಗುತ್ತೆ. ಸಾಂಪ್ರದಾಯಿಕ ಕುಟುಂಬ ಸಂಬಂಧಗಳಲ್ಲಿ ಬದಲಾವಣೆಗಳು ಒಂದು ನಿರ್ದಿಷ್ಟ ಮಟ್ಟಿಗೆ ಸಹಜ, ಆದರೆ ಯಾರನ್ನೋ ಇಷ್ಟಪಟ್ಟು ಮಕ್ಕಳು ಓಡಿ ಹೋಗುವಂಥ ಪ್ರವೃತ್ತಿ ಈಗ ಹೆಚ್ಚಾಗ್ತಾ ಇದೆ. ಹೆತ್ತವರನ್ನು, ಕಷ್ಟಪಟ್ಟು ಬೆಳೆಸಿದಂಥ ಪೋಷಕರನ್ನು ಧಿಕ್ಕರಿಸಿ ಅಥವಾ ಅವ್ರಿಗೆ ತಿಳಿಸದೇನೆ ಹೋಗುವಂಥ ಆತಂಕಕಾರಿ ಮಟ್ಟವನ್ನು ಯುವ ಜನತೆ ಮುಟ್ಟಿದೆ ಇವತ್ತು. ಕಡೆಗೆ ಎಲ್ಲವನ್ನ ಕಳ್ಕೊಂಡಾಗ ಆತ್ಮಹತ್ಯೆಯಲ್ಲಿ ಮುಗಿದು ಹೋಗುವಂಥ ಒಂದು ದುರಂತವನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಇದೆಲ್ಲನೂ ಯೋಚನೆ ಮಾಡ್ದೇನೆ, ವಿವೇಚನೆ ಇಲ್ಲದೇನೆ, ಆತುರದಲ್ಲಿ ಎಂಥದ್ದೋ ಒಂದು ಆಕರ್ಷಣೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರದ ಘೋರ ಪರಿಣಾಮಗಳಾಗಿರ್ತವೆ. ಕಡೆಗೆ ಒಂದು ತಪ್ಪು ನಿರ್ಧಾರ ಕಡೆಯವರೆಗೆ ಒಂದು ದೊಡ್ಡ ಗಾಯವಾಗಿ ಕಾಡುವ, ಆ ಹೊರೆಯನ್ನು ಹೊತ್ತುಕೊಂಡೇ ಬದುಕುವಂಥ ಒಂದು ಸ್ಥಿತಿ ಕೂಡ ಇದೆ. ಭವಿಷ್ಯದ ಪರಿಣಾಮಗಳನ್ನು ಯೋಚನೆ ಮಾಡ್ದೇನೆ ಯುವಕರು ಮತ್ತು ಯುವತಿಯರು ಮದುವೆಗೂ ಮೊದಲೇನೆ ದೈಹಿಕ ಸಂಬಂಧವನ್ನು ಹೊಂತಾರೆ. ಕಡೆಗೆ ವಿಷಯ ಬೇರೆದೇ ಒಂದು ತಿರುವನ್ನು ಪಡ್ಕೊಂಡಾಗ ದಿಕ್ಕು ತೋಚದಾಗ ಆಗ್ತಾರೆ. ಮದುವೆಯಾಗಿ ನಂಬಿಸಿದವನು ಕೈಕೊಟ್ಟು ಯುವತಿಯನ್ನು ತಿರಸ್ಕರಿಸಿದಂಥ ಎಷ್ಟೋ ಘಟನೆಗಳಿವೆ. ಆಗ ಬೇರೆ ದಾರಿ ಕಾಣದೇನೆ ವಂಚನೆಗೊಳಗಾದಂಥ ಯುವತಿ ಕೋರ್ಟ್ ಮೆಟ್ಟಿಲನ್ನು ಹತ್ತಾಳೆ. ದ್ರೋಹವಾಗಿದೆ ಅಂತ ದೂರಿ ತನಗಾದಂಥ ವಂಚನೆಗೆ ಕಾನೂನಾತ್ಮಕ ಪರಿಹಾರವನ್ನು ಪಡೆಯೋದು ಒಂದು ಮಾರ್ಗ. ಆದರೆ ತೀರ್ಪು ಎಲ್ಲರ ವಿಷಯದಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಒಮ್ಮೊಮ್ಮೆ ತಡವಾಗಿ ಬರುವಂಥ ತೀರ್ಪು ವಂಚನೆಗೊಳಗಾದವಳು ಪರವಾಗಿ ಇಲ್ಲದೇ ಇದ್ದರೆ ಅಲ್ಲಿಗೆ ಆಕೆ ದೊಡ್ಡ ಸಂಕಟವನ್ನು ಎದುರಿಸಬೇಕಾಗತ್ತೆ. ಮೇಲ್ಮನವಿ ಅಂತೆಲ್ಲ ಕೋರ್ಟ್ಗೆ ಅಲಿಯೋದ್ರಲ್ಲೇನೆ ಹಲವು ವರ್ಷಗಳು ಕಳೆದು ಹೋಗ್ಬೋದು. ಅಂತಿಮ ತೀರ್ಪು ಕೂಡ ಅವಳು ಪರವಾಗಿರದೇ ಹೋದರೆ ಅವಳ ಜೀವನ ಸರಿಪಡಿಸಲಾಗದೇ ಇರುವಷ್ಟು ಹಾನಿಗೊಳಗಾಗಬಹುದು. ಸುಪ್ರೀಂ ಕೋರ್ಟ್ ಈಗ ನೀಡಿರುವಂಥ ಎಚ್ಚರಿಕೆ ಇಂಥ ಸಂಕಟದ ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡಿದೆ. ಪ್ರತಿಯೊಂದು ಸಂಬಂಧವೂ ಕೂಡ ಇದೇ ರೀತಿ ಕೆಟ್ಟದಾಗಿ ಕೊನೆಗೊಳ್ಳುತ್ತೆ ಅಂತ ಅಲ್ಲ, ಆದ್ರೂ ಅನೇಕರು ಇಂಥ ದುಃಖಕರ ಸ್ಥಿತಿಯನ್ನು ಅನುಭವಿಸಿದಂಥ ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿನೇ ಕೋರ್ಟ್ ತನ್ನದು ಹಳೆಯ ಕಾಲದ ಆಲೋಚನೆನೇ ಆಗಿರಬಹುದು ಅಂತ ಹೇಳ್ಕೊಳ್ತಾನೆ ಯುವ ಜನತೆ ಬಹಳ ಎಚ್ಚರದಿಂದ ಬದುಕಿನಲ್ಲಿ ಹೆಜ್ಜೆ ಇಡಬೇಕು ಅಂತ ಸೂಚಿಸಿದೆ. ಈ ಅಕ್ರಮ ಸಂಬಂಧಗಳಿಂದ ಜನಿಸಿದಂಥ ಶಿಶುಗಳನ್ನು ನಿರ್ದಯವಾಗಿ ಕೊಲ್ಲೋದು ಅಥವಾ ತ್ಯಜಿಸೋದು, ಇಂಥ ವರದಿಗಳು ಎಲ್ಲೆಡೆಯಿಂದಲೂ ಪ್ರತಿದಿನ ಬರ್ತಾನೆ ಇರ್ತವೆ.
ಹೊಸ ಕಾಲದವರು ಅಂತ ಅಂದುಕೊಳ್ತಾನೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವತಃ ಶೋಷಣೆಗೆ ತುತ್ತಾಗಿ ಜೀವನದುದ್ದಕ್ಕೂ ಪರಿತಾಪ ಪಡಬೇಕಾದಂಥ ಒಂದು ಸ್ಥಿತಿಯನ್ನು ತಂದುಕೊಳ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನಲ್ಲಿದೆ. ನಾವು ಎಷ್ಟೇ ಹೊಸ ಕಾಲದವರು ಅಂತ ಅಂದ್ಕೊಂಡ್ರು ಬದುಕಿನಲ್ಲಿ ತಾಳ್ಮೆ, ಯೋಚಿಸಿ ಮುಂದಿನ ಹೆಜ್ಜೆ ಇಡಬೇಕಾದಂಥ ಕಾಳಜಿ ಮತ್ತು ಒಂದು ನೈತಿಕ ಎಚ್ಚರ ಬಹಳನೇ ಅಗತ್ಯ. ಇದಿಲ್ಲದೆ ಹೋದಾಗ ಇಡೀ ಬದುಕೆ ಸೂತ್ರ ಹರಿದ ಗಾಳಿಪಟ ಆಗಿಬಿಡ್ಬೋದು. ಬದುಕು ಹಾಗಾಗೋದಕ್ಕೆ ಬಿಡಬೇಡಿ ಅನ್ನುವಂಥ ಒಂದು ಎಚ್ಚರವನ್ನು ಕೋರ್ಟ್ ಈ ಮೂಲಕ ಯುವ ಜನತೆಗೆ ಸ್ಪಷ್ಟವಾಗಿ ಹೇಳಿದೆ. ಆಧುನಿಕತೆ, ನಾಗರಿಕ ಸಮಾಜ ಅಂತೆಲ್ಲ ಹೇಳ್ಕೊಳ್ಳುವಾಗ ನೈತಿಕತೆಯನ್ನು ಮೀರಿದರೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆಯೂ ಕೂಡ ಎಚ್ಚರ ಬಹಳ ಅವಶ್ಯಕ. ಸಂಪ್ರದಾಯ ಅನ್ನೋದು ಮೌಢ್ಯವಾಗಿದ್ದರೆ ಅದನ್ನು ಮೀರೋದು ಸರಿ, ಆದರೆ ಅದು ನೈತಿಕ ಚೌಕಟ್ಟನ್ನು ಸೂಚಿಸ್ತಾ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಯಾಕಂತಂದರೆ ನೈತಿಕ ಚೌಕಟ್ಟನ್ನು ಮೀರಿದರೆ ಮೌಲ್ಯ ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅದು ತಮ್ಮನ್ನೇ ತಾವು ಬಚಾವ್ ಮಾಡ್ಕೊಳ್ಳಲಾಗದಂಥ ಒಂದು ಅತಿರೇಕಕ್ಕೆ ಯುವ ಜನತೆಯನ್ನು ತಳ್ಳಬಹುದು. ಹಾಗಾಗಿನೇ ತಪ್ಪು ಹೆಜ್ಜೆಯನ್ನು ತೆಗೆದುಕೊಳ್ಳದೆ ಸಂಯಮದಿಂದನೇ ಎಲ್ಲವನ್ನ ನಿಭಾಯಿಸಿದಾಗ ಕೌಟುಂಬಿಕ ಸಂಬಂಧ ಗಟ್ಟಿಯಾಗುತ್ತೆ ಮತ್ತು ಸಮಾಜದ ಕ್ಷೇಮವೂ ಕೂಡ ಸಾಧ್ಯ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನಿಸುತ್ತೆ? ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ? ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.